ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಖತರ್ನಾಕ್ ಆಗಿರೋ ಕೆಲಸಗಾರರನ್ನ ತಗೊಂಡು ಬಂದಿದ್ದೀನಿ. ಅವರನ್ನ ನೋಡಿದ್ರೆ ನೀವಂತರೂ ಶಾಕ್ ಆಗ್ತಿರೋ ಗುರು. ಮನೆಗೆ ಪೇಂಟಿಂಗ್ ಮಾಡಂತ ಕೆಲಸ ಕೊಟ್ರೆ ಈ ಪೇಂಟರ್ನ ನೋಡಿ, ಇವನ ಹತ್ರ ಪೇಂಟಿಂಗ್ ಮಾಡುವ ಮಷಿನ್ ಇಲ್ಲದ ಕಾರಣ ಹೊಲಕ್ಕೆ ಎಣ್ಣೆ ಹೊಡೆಯೋ ಟ್ಯಾಂಕರ್ ನಿಂದ ಮನೆಗೆ ಪೇಂಟ್ ಮಾಡ್ತಾ ಇದ್ದಾನೆ. ನಮ್ಮಣ್ಣ ಬೆಳಗ್ಗೆ ಎದ್ದ ತಕ್ಷಣ ಚಾಯ್ ಕುಡ್ಬೇಕು ಅನ್ಕೊಂಡು ಚಾಯ್ ಮಾಡ್ಲಿಕ್ಕೆ ಹೋದ್ರೆ ಗ್ಯಾಸ್ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೆ ಅಣ್ಣ ಆಲೋಚನೆ ಮಾಡಿ ಏನ್ ಮಾಡ್ತಾನೆ ನೋಡ್ರಿ ಪ್ಲಾನ್ ನ. ಬಾಬಾ ಸಣ್ಣ ಪ್ಲಾನ್ ಅಲ್ಲ ಇದು. ಒಂದ್ಸಲ ಈ ಟೆಕ್ನಿಕ್ ನ ನೋಡಿ ಇವ ಯಾವ ತರ ಜುಗಾಡ್ ಮಾಡಿದಾನೆ ಅಂದ್ರೆ, ಯಾವತ್ತು ಇವನ ಹೊಲದಲ್ಲಿ ಪ್ರಾಣಿಗಳಾಗ್ಲಿ ಪಕ್ಷಿಗಳಾಗ್ಲಿ ಬರೋದೇ ಇಲ್ಲ. ಒಂದ್ ವೇಳೆ ನಿಮ್ ಮನೆಯಲ್ಲಿ ಐರನ್ ಬಾಕ್ಸ್ ಇಲ್ಲ ಅಂದ್ರೆ ಈ ಜುಗಾಡ್ ಗೊತ್ತಲ್ವಾ ನಿಮಗೂ? ನಿಮ್ಮಲ್ಲಿ ಎಷ್ಟು ಜನ ಇದನ್ನ ಟ್ರೈ ಮಾಡಿದಾರ ಕಮೆಂಟ್ ಮಾಡಿ ತಿಳಿಸಿ. 90s ಕಿಡ್ಸ್ ಅಂತೂ ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಿರ್ತಾರೆ. ನಮ್ಮ ಭಾರತದಲ್ಲಿ ಒಂದಾದ್ಮೇಲೆ ಒಂದು ಜುಗಾಡ್ ಹುಟ್ಕೊಳ್ತೇವೆ ಗುರು. ಇಲ್ಲಿ ಭಿಕ್ಷೆ ಬೇಡುವ ವ್ಯಕ್ತಿಯ ಜುಗಾಡ್ನ ನೋಡಿ ಗುರು, ತಲೆ ಗಿರ್ರಂತದೆ. ಏನ್ ಟ್ಯಾಲೆಂಟ್ ಗುರು. ಗುರು ಇವರು JCP ಕಂಪನಿ ದಿವಾಳಿ ಆಗೋವರೆಗೂ ಬಿಡಲ್ಲ ಅನ್ಸುತ್ತೆ ನೋಡ್ರಿ. ನೋಡಿ ಗುರು ಅದನ್ನ ಹೇಗ್ ಮಾಡಿದ್ದಾರೆ ಅಂತ. ಅದನ್ನ ಮಾಡಿದವನಿಗೆ ಎಷ್ಟು ದುಡ್ಡು ಕೊಟ್ಟರು ಸಾಕಾಗಲ್ಲ ಗುರು. ಆದ್ರೆ ಏನ್ ಮಾಡೋದು, ಕೊಡ್ಲಿಕ್ಕೆ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ. हे प्रभु हे हरि राम कृष्ण जगन्नाथ प्रेमानंद, ये क्या हुआ? गलाव में पानी आ गया. ದೋಸ್ತ, ಈ ಮೇಸ್ತ್ರಿ ಮಾಡೋ ಕೆಲಸವನ್ನ ನೋಡಿದ್ರೆ ನಿಜವಾಗ್ಲೂ ನಿನಗೆ ನಗು ತರಿಸೋದು ಮಾತ್ರ ಖಚಿತ ಗುರು. ಆದ್ರೆ ಪ್ರತಿಯೊಬ್ರು ಹೀಗೆ ಇರಲ್ಲ ದೋಸ್ತ. ಇವನನ್ನ ನೋಡ್ರಿ, ಇವನು ಮಸ್ತ್ ಜುಗಾಡ್ ಮಾಡಿದಾನೆ. ಯಾವಾಗ ಈ ಗೋಡಿಯನ್ನ ಕಟ್ ಮಾಡ್ತಾನೆ ಅಷ್ಟು ಧೂಳು ಒಂದೇ ಕಡೆಗೆ ಹೋಗ್ತಾ ಇದೆ. ವಾವ್, ಸೂಪರ್ ಆಗಿದೆ ಅಲ್ವಾ? ಒಂದ್ ವೇಳೆ ನಿಮ್ಮ ಹತ್ತಿರ ಕೆಟ್ಟೋಗಿರುವ ಹಾಳಾಗಿರುವ ಫ್ಯಾನ್ ಇದ್ರೆ ಅದನ್ನ ಈ ಜುಗಾಡ್ ಮೂಲಕ ಭತ್ತದಲ್ಲಿರೋ ಅಥವಾ ಯಾವುದೇ ಸರಕುಗಳಲ್ಲಿರೋ ಕಸವನ್ನ ಕ್ಲೀನ್ ಮಾಡಬಹುದು. ನಿಜ ಗುರು, ನೀವೇ ನೋಡ್ರಿ. ನಿನ್ನೆ ವಿಡಿಯೋದಲ್ಲಿ ಒಂದು ವಿಚಿತ್ರವಾದ ಟಾಯ್ಲೆಟ್ ನ ನೋಡಿದ್ರಿ. ಆದ್ರೆ ಈ ಟಾಯ್ಲೆಟ್ ನ ಯಾವುದಕ್ಕಾಗಿ ರೆಡಿ ಮಾಡಿದ್ದಾರೆ ಗುರು? ಬಾಬಾ ಇದಕ್ಕೆ ರೆಡಿ ಮಾಡಿದಾರಾ? ಒಂದ್ ವೇಳೆ ಈ ಜುಗಾಡನ್ನ ನಿಮ್ಮ ಅಮ್ಮನಿಗೆ ತೋರಿಸಿದ್ರೆ ನಿಜವಾಗ್ಲೂ ಗುರು ಇವತ್ತಿನಿಂದ ನಿಮ್ಮಮ್ಮ ಹೊಡೆಯೋದಿಲ್ಲ ನಿನಗೆ. ನಿಮ್ಮಮ್ಮ ಇಷ್ಟು ಮುದ್ದು ಮಾಡ್ತಾಳೆ ಅಂದ್ರೆ ಸಖತ್ತಾಗಿ ಇಷ್ಟಪಡ್ತಾಳೆ ಗುರು. ಟ್ರೈ ಮಾಡ್ರಿ ಬೇಕಾದ್ರೆ. ನಿಮ್ಮ ಮನೆಗಳಲ್ಲಿ ಡ್ರಿಲ್ ಮಾಡಬೇಕು ಅಂದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿ ಗುರು. ಯಾಕಂದ್ರೆ ಇಲ್ಲಿ ನೋಡಿ, ಗೋಡೆ ಹಿಂದ್ಗಡೆ ಟಿವಿ ಇದೆ ಅನ್ನೋದನ್ನ ಮರೆತು ಹಾಗೆ ಡ್ರಿಲ್ ಮಾಡಿಬಿಟ್ಟಿದ್ದಾನೆ. ಟಿವಿಗೆ ಡ್ರಿಲ್ ಮಾಡಿಬಿಟ್ಟಿದ್ದಾನೆ ನೋಡಿ ಗುರು. ಇಲ್ಲಿ ಬುದ್ಧಿವಂತನನ್ನ ನೋಡ್ರಿ, ಡ್ರಿಲ್ ಮಾಡೋಕೆ ಆ ಮಷೀನ್ ಅನ್ನೇ ಬೆಂಡ್ ಮಾಡಿದ್ದಾನೆ. ಹೆಂಗಾದ್ರೂ ಡ್ರಿಲ್ ಮಾಡುತ್ತೆ ಗುರು ಅದು. ಇವಣ್ಣ ಮೋಟರ್ ಮೂಲಕ ಮೇವನ್ನ ಕಟ್ ಮಾಡ್ತಾ ಇದ್ರು. ಆದ್ರೆ ಕರೆಂಟ್ ಬಿಲ್ ಹೆಚ್ಚಾಗಿ ಬರ್ತಾ ಇದೆ ಅಂತ ಹೇಳಿ ಒಂದು ಪ್ಲಾನ್ ಮಾಡ್ತಾನೆ. ಈಗ 1 ಲೀಟರ್ ಪೆಟ್ರೋಲ್ ಅಲ್ಲಿ 1 ತಿಂಗಳಿಗೆ ಬೇಕಾಗುವಷ್ಟು ಮೇವನ್ನ ಕಟ್ ಮಾಡ್ತಾ ದೋಸ್ತ. ಒಂದ್ ವೇಳೆ ನಿಮ್ಮ ಬೈಕ್ ನ ಕ್ಲಚ್ ಬಾಗಿದ್ರೆ ಆಗ ನೀವು 2 ಸ್ಪ್ಯಾನರ್ಸ್ ನ ತಗೊಂಡು ಅದನ್ನ ಈ ರೀತಿ ಸೇರಿಸಿ ಸೀದಾ ಮಾಡಬಹುದು. ಇರ್ಲಿ ಬಿಡುಗರು, ಹೊಸ ತಗೊಂಡ್ ಹಾಕೊಳ್ಳಿ. ನಿಮ್ಮ ಅಪ್ಪಾಜಿ ಹೊಲಕ್ಕ ಗೊಬ್ಬರ ಹಾಕೋಣ ಬಾ ಅಂತ ಕೇಳಿದಾಗ ಈ ಜುಗಾಡ್ನ ಮಾಡಿಕೊಡಿ ಗುರು. ನಿಮ್ಮಪ್ಪ ಸಖತ್ತಾಗಿ ಖುಷಿ ಪಡ್ತಾನೆ. ಯಾರಿಗ್ ಗೊತ್ತು, ನನ್ನ ಮಗ ತುಂಬಾ ಬುದ್ಧಿವಂತ ಇದ್ದಾನೆ ಅಂತ. ಅದೇ ಖುಷಿಲಿ ನಿಮ್ಗೆ ಮದುವೆ ಮಾಡಬಹುದು. ಹೇಳಲಿಕ್ಕಿಲ್ಲ, ಟ್ರೈ ಮಾಡ್ರಿ. ಇವತ್ತಿನ ದಿನಗಳಲ್ಲಿ ಶವರ್ಸ್ ತುಂಬಾ ದುಬಾರಿ ಆಗ್ಬಿಟ್ಟಿದಾವೆ ಅಂತ ಅದಕ್ಕೆ ಈ ಮೇಸ್ತ್ರಿ ನೋಡಿ ಗುರು ಸಸ್ತಾ ಮತ್ತು ಮಸ್ತ್ ಆಗಿರೋ ಶವರ್ನ ರೆಡಿ ಮಾಡಿದಾನೆ. ತನ್ನ ಮಕ್ಕಳನ್ನ ಕರೆದುಕೊಂಡು ಹೋಗುವುದಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಯಾವ ರೀತಿ ಜುಗಾಡ್ ಮಾಡ್ತಾಳೆ ನೋಡ್ರಿ ಗುರು. ನಮ್ಮಕ್ಕ ಟೈರ್ನ ಕಟ್ ಮಾಡಿ ಕ್ಯಾರಿ ಬ್ಯಾಗ್ ತರ ತಯಾರು ಮಾಡಿದ್ದಾಳೆ. ಅದರಲ್ಲಿ ಮಗುವನ್ನ ಮನಸ್ಕೊಂಡಿದ್ದಾಳೆ. ಸಖತ್ತಾಗಿದೆ ಅಲ್ವಾ ಐಡಿಯಾ ಗುರು? ನಮ್ಮ ಅಣ್ಣನ ಟೆಕ್ನಿಕ್ ನ ನೋಡಿ ಯಾವ ರೀತಿಯ ಜುಗಾಡ್ ಮಾಡಿದ್ದಾನೆ ಅಂದ್ರೆ, ಯಾರಾದ್ರೂ ಬ್ಯಾಕ್ ಸೈಡ್ ಆರ್ ನೋಡಿದ್ರೆ ಈ ಟಾಯ್ ಅವರ ಮೇಲೆ ಸುಸ್ಸು ಮಾಡುತ್ತೆ. ಗುರು ಇವನಂತರೂ ಮುಂದೊಂದು ದಿನ ದೇಶಕ್ಕಾಗಿ ಏನನ್ನಾದ್ರೂ ತಯಾರು ಮಾಡ್ತಾನೆ ಅನಿಸ್ತಾ ಇದೆ ಗುರು. ನಮ್ಮಣ್ಣ ಮೋಟರ್ ಸೈಕಲ್ ನ ರಾಕೆಟ್ ರೀತಿಯಲ್ಲಿ ತಯಾರು ಮಾಡಿದಾನೆ ನೋಡ್ರಿ ಗುರು. ನಂತರ ಇದರ ಸೆಕೆಂಡ್ ವರ್ಷನ್ ನೋಡ್ರಿ, ನಮ್ಮ ಅಣ್ಣನೇ ತಯಾರು ಮಾಡಿದಾನೆ ಗುರು. ಅದು ಹಾರ್ಕೊಂಡು ಹೋಗ್ತಾ ಇದೆ ಗುರು. ಸಖತ್ತಾಗಿದೆ ಅಲ್ವಾ? ಅಬ್ಬಾ, ಇದನ್ನ ನೋಡ್ರಿ ಗುರು, ಸ್ವಿಚ್ ಬಾಕ್ಸ್ ತಯಾರು ಮಾಡೋ ಕಂಪನಿನೇ ಹಂಚ್ಕೊಂಡಿರುತ್ತೆ ನೋಡ್ರಿ. ಈ ಬೋರ್ಡ್ ತಯಾರು ಮಾಡಿದವನಿಗೆ ಅವಾರ್ಡ್ ಕೊಡ್ಲೇಬೇಕು ಗುರು. ನಮ್ಮಣ್ಣ ಸಗಣಿಯಿಂದ ಹೇಗೆ ಚಪ್ಪಲ್ಸ್ ನ ತಯಾರು ಮಾಡಿದಾನೆ ನೀವೇ ನೋಡ್ರಿ ಗುರು. ವಾವ್, मतलब वो अलग ही लेवल का बंदा था. ಈ ದೊಡ್ಡವರು ಹೇಳಿದ್ದು ನಿಜ ಗುರು. ಓದ್ಬೇಕು ಅನ್ನೋ ಮನಸ್ಸಿದ್ರೆ ಹೇಗಾದ್ರೂ ಓದ್ತಾರೆ ಅಂತ ಹೇಳ್ತಾರಲ್ವಾ. ಇಲ್ಲಿ ನೋಡ್ರಿ, ನಮ್ಮ ಅಣ್ಣನ ಹತ್ರ ಸ್ಕೂಲ್ಗೆ ಹೋಗಕ ಬ್ಯಾಗ್ ಇದ್ದಿಲ್ಲ. ಅದಕ್ಕೆ ಆಯಿಲ್ ಕ್ಯಾನ್ ಅನ್ನೇ ಬ್ಯಾಗ್ ಮಾಡಿಬಿಟ್ಟಿದ್ದಾನೆ. ऐसा मत करो मेरी जान, लाइफ में कुछ अच्छा करो यार. ಬಿಸಿಲಲ್ಲಿ ರೈತರು ಹೊಲದಲ್ಲಿ ಕೆಲಸ ಮಾಡಲು ಆಗುತ್ತಿಲ್ಲವೇ? ಹಾಗಾದ್ರೆ ಇದಕ್ಕೋಸ್ಕರ ಟ್ರೈ ಮಾಡಿ ಈ ದೇಸಿ ಜುಗಾಡ್ನ. ನಾಟಿ ಮಾಡುವಾಗ ತುಂಬಾ ಶೆಕೆ ಆಗ್ತಾ ಇದೆ ಅಂತ ನಮ್ಮಣ್ಣ ಸೋಲಾರ್ ಫ್ಯಾನ್ ಇಟ್ಕೊಂಡಿದ್ದಾನೆ ನೋಡ್ರಿ.
ಸೈಕಲ್ನ ಒಂದು ಚಕ್ರವನ್ನ ತೆಗೆದು ಅದರ ಮೇಲೆ ಊಟವನ್ನ ಇಟ್ಕೊಂಡು ತಿಂತ ರೆಸಾರ್ಟ್ ಫೀಲಿಂಗ್ನ ಅನುಭವಿಸ್ತಾ ಇದ್ದಾನೆ ನಮ್ಮಣ್ಣ. ಗುರು, ನಿಮ್ಮ ದೋಸ್ತನ ಬರ್ತಡೆಗೆ ಇದೇ ಥರ ಕೇಕ್ನ ಮಾಡಿಸ್ಕೊಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ಹೀಗೆ ಹೇಳ್ರಿ ಗುರು, ಈ ಮೇಸ್ತ್ರಿಗೆ ಎಷ್ಟು ಅವಾರ್ಡ್ ಕೊಡ್ತೀರಾ? 5 ಫೀಟ್ ಅಗಲ ಇರೋ ಜಾಗದಲ್ಲಿ 5 ಅಂಗಡಿಗಳನ್ನ ಕಟ್ಟಿ ಮೇಲೆ ಮನೆಯನ್ನ ಸಹ ಕಟ್ಟಿದ್ದಾನೆ ಗುರು. ವಾವ್, ಮಸ್ತ್ ಇದೆಯಲ್ಲ. ಸಮ್ಮರ್ನಲ್ಲಿ ಅಂಬಾನಿ ಥರ ಫೀಲ್ ಆಗಬೇಕು ಅಂದ್ಕೊಂಡ್ರೆ ಇದನ್ನ ಟ್ರೈ ಮಾಡ್ರಿ. ನಿಮ್ಮ ಹತ್ರ ಬೈಕ್ ಇಲ್ವೆಂದು ಬೇಜಾರಾಗಬೇಡಿ. ಇಲ್ಲಿ ನೋಡ್ರಿ, ಬಾಳೆ ಗಿಡದಿಂದ ಬೈಕ್ನ ತಯಾರಿಸಿದ್ದಾನೆ. ಹೌದಾ ಹುಲಿಯಾ? ಈ ರೀತಿ ಸಿಮೆಂಟ್ನ ಮೇಲಕ್ಕೆ ತೆಗೆದುಕೊಂಡು ಹೋಗುವುದನ್ನು ನೋಡಿ ಅದೇ ತರ ನಾವು ಸಹ ತೆಗೆದುಕೊಂಡು ಹೋಗೋಣ ಅಂತ ಟ್ರೈ ಮಾಡ್ತಾ ಇದ್ದಾರೆ. ನೋಡ್ರಿ ಏನಾಯ್ತು ಅಂತ. ಪ್ರೋಗ್ರಾಮ್ ತೋ ವಡ್ ಗಯಾ. ಇದನ್ನ ನೋಡ್ರಿ, ಫೋನ್ ಚಾರ್ಜಿಂಗ್ ಇಡ್ಲಿಕ್ಕೆ ಪ್ಲಗ್ ಹತ್ತಿರ ಸ್ಥಳವಿಲ್ಲವೆಂದು ತನ್ನ ಕ್ರಿಯೇಟಿವಿಟಿನ ಬಳಸಿ ಏನ್ ಮಾಡ್ತಾನೆ ಅಂತ. ನನಗಂತೂ ತುಂಬಾ ಇಷ್ಟ ಆಯ್ತು ಗುರು. ಇದಂತರೂ ಟ್ರೈ ಮಾಡ್ರಿ, ಆದ್ರೆ ಜಾಗೃತಿಯಿಂದ ಟ್ರೈ ಮಾಡ್ರಿ, ಒಂದ್ ವೇಳೆ ಪೇಪರ್ ಅರ್ದ್ ಬೀಳ್ಬಹುದು. ಇವರು ಮೊದಲು ಕಬ್ಬಿಣದ ಶೂಸ್ ನ ರೆಡಿ ಮಾಡ್ತಾರೆ, ನಂತರ ಕಬ್ಬಿಣದ ಸ್ಯಾಂಡಲ್ಸ್ ನ, ಕೊನೆಗೆ ಕಬ್ಬಿಣದ ಫೋನ್ ಕವರ್ ನ ಕೂಡ ರೆಡಿ ಮಾಡ್ತಾರೆ ಗುರು. ಇಲ್ಲಿವರೆಗೂ ಪರವಾಗಿಲ್ಲ, ಆದ್ರೆ ಡೈರೆಕ್ಟ್ ಆಗಿ ಕಬ್ಬಿಣದ ಫೋನ್ ಅನ್ನೇ ತಯಾರು ಮಾಡಿಬಿಟ್ಟಿದ್ದಾರೆ ಗುರು. ಅಯ್ಯೋ, ಕಬ್ಬಿಣದ ಬ್ಯಾಗ್ ನ ಸಹ ತಯಾರು ಮಾಡಿಬಿಟ್ಟಿದ್ದಾರೆ. ವಾವ್, ನಮ್ಮ ಈ ದೇಸಿ ಅಣ್ಣನನ್ನ ನೋಡ್ರಿ ಗುರು. ಇವನ ಹತ್ರ ಗೇಮ್ ಆಡೋದಕ್ಕೆ ಫೋನ್ ಇಲ್ವೆಂದು ಆಲೋಚನೆ ಮಾಡಿ ರೆಡಿ ಮಾಡ್ತಾನೆ ಒಂದು ದೇಸಿ ಜುಗಾಡ್ನ ರೆಡಿ ಮಾಡ್ತಾನೆ ನೋಡ್ರಿ ಗುರು. ದೇಸಿ ಕಾರ್ ಗೇಮ್ ನ ನೀವಿಲ್ಲಿ ನೋಡ್ಬೋದು. ಇದನ್ನ ಊರಲ್ಲಿ 3 ದಿನದಿಂದ ಕರೆಂಟ್ ಬರ್ತಾ ಇಲ್ಲ, ಆದ್ದರಿಂದ ಫೋನ್ ಅಲ್ಲಿ ಚಾರ್ಜಿಂಗ್ ಇರಲಿಲ್ಲ. ಹೊಲದಲ್ಲಿ ರಸಗೊಬ್ಬರ ಹಾಕಲು ಹೋದಾಗ ಅದೇ ಮಷಿನ್ ನಲ್ಲಿ ಚಾರ್ಜಿಂಗ್ ಹಾಕೊಳ್ತಾನೆ. ಏನ್ ಐಡಿಯಾ ಗುರು ನಿಂದು. ಈ ಮಹಿಳೆ ಅಡುಗೆ ಮಾಡುವಾಗ ಕಣ್ಣಲ್ಲಿ ಹೊಗೆ ಹೋಗ್ತಾ ಇದೆ ಅಂತ ಹೇಳಿ ಹೆಲ್ಮೆಟ್ ಹಾಕೊಂಡು ಅಡುಗೆ ಮಾಡ್ತಾ ಇದ್ದಾಳೆ. ಏನ್ ಆಲೋಚನೆ ಅಕ್ಕ ನಿಂದು, ಹ್ಯಾಟ್ಸ್ ಆಫ್. ಬೈಕ್ಗೆ ಕನ್ನಡಕ ಇಲ್ಲದಿದ್ದಾಗ ಖರೀದಿಸಲು ಹಣವಿಲ್ಲ ಅಂತ ಜುಗಾಡ್ ಪ್ಲಾನ್ ಮಾಡ್ತಾನೆ ನೋಡಿ ಗುರು ನಮ್ಮಣ್ಣ. ಮನೆಯಲ್ಲಿರೋ ಕನ್ನಡಿಯನ್ನೇ ಬೈಕ್ಗೆ ಅಳವಡಿಸಿದಾನೆ. ವಾವ್, ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ಆದರೂ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.